ನಿಮಗ್ ಬಾಗಪ್ಪನ ಬಗ್ಗೆ ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂದ್ರ ನಮ್ಮ ನೆರೆ ಹಳ್ಳಿ ಓಕೆ. ಅವ ಅಷ್ಟು ಏನು ಕಲ್ತವನು ಅಲ್ಲ, ಅವನಿಗೆ ಏನೋ ಇದನ್ನೇ ಇದ್ದಿಲ್ಲ ಅವನಿಗೆ ಏನೋ ಅದು. ಅಂದ್ರೆ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಾ ಸರ್ ಅವರಿಗೆ? ಹತ್ತಿರದಿಂದಪ್ಪ ಅಂದ್ರ ಅಗದಿ ಹತ್ತಿರದಿಂದ ಕೂಗಳತೆಯಿಂದ ಇರಂಗ ನನಗ ನಮ್ಮ ಊರಿಗೆ ಮತ್ತು ಬ್ಯಾಡಿಗಳ ಕೂಗಳತೆಯಲ್ಲಿ ಒಂದನೇದ್ದು. ಎರಡನೇದ್ದು ಈ ಚಂದಪ್ಪ ಮತ್ತು ಇವ ಏನು ಕೇಸಪ್ಪ ತವರ್ಕಡ ಶಿವಾಜಿ ಇವ್ರ ಏನದಾರಲ್ಲ ಇವ್ರ ಗುಂಪಿನ್ಯಾಗ ಈ ಫಸ್ಟ್ ಏನಾದೈತಲ್ಲ ಯಲ್ಲಪ್ಪ ಚಂದಪ್ಪನ ಅಣ್ಣನ ಮ್ಯಾಗ ಯಲ್ಲಪ್ಪನ ಮ್ಯಾಗ ಅಟ್ಯಾಕ್ ಮಾಡೋದ್ರಲ್ಲಿ ಎಲ್ಲಿ ಸ್ವಂದೊಳಗ. ಅವಾಗ ಚಂದಪ್ಪ ಸಣ್ಣ ಇರ್ತಾನ ಇವಾಗ ಇವ ಮಹಾರಾಷ್ಟ್ರಕ್ಕೆ ಹೋಗ್ಬಿಡ್ತಾನ. ಇವ ಅಷ್ಟೆಲ್ಲ ಬಾಳ ಇವನಿಗೆ ತ್ರಾಸ್ ಕೊಡೋಣ. ಚಂದಪ್ಪನ ಅಣ್ಣ ಯಲ್ಲಪ್ಪ ಅಲ್ಲಿ ಬಾಂಬೆ ಸೇರ್ಕೊಂಡ್ಬಿಡ್ತಾರ ಅವ್ರು. ಅವಾಗ ಇವ ಸಣ್ಣವ ಇರ್ತಾನವ. ಸಣ್ಣವಿದ್ದಾಗ ಏನ್ ಮಾಡ್ತಾರ, ಅವಾಗ ಇಲ್ಲಿ ಒಂದು ಇದು ನಡೆದಿತ್ತು, ಇಲ್ಲಿ ಎರಡು ಕುಟುಂಬಗಳ ಮಧ್ಯೆ ಇಲ್ಲಿ ನಮ್ಮ ಯಾರಿಗೆ ಬೋರಿಗೆ ಮಂತಂದವ್ರಿಗೆ ಮತ್ತೆ ಇನ್ನೊಬ್ರು ನಡೆದಿತ್ತಲ್ಲ. ಅವಾಗ ಏನ್ ಮಾಡ್ತಾನೆ ಇವ್ ಸಣ್ಣವಿದ್ದಾಗ ಇವ್ರನ್ನ ಬಲ್ಲಿ ಬಿಟ್ಟು ಅವ್ರು ಹೋಗಿರ್ತಾರ ಯಲ್ಲಪ್ಪ. ಅವಾಗ ದೊಡ್ಡವಾದ ಬಳಕ ಇವ್ರು ಕೂಡ ಸೇರಿ ಅವನ್ನ ಸೇರಿಸ್ಕೊಡ್ತಾನ. ಯಾರು ಬಾಗಪ್ಪ, ಇವ ಯಾರು ಚಂದಪ್ಪ. ಇವ ಬಾಗಪ್ಪಂದ್ ಇನ್ನೊಂದು ಏನ್ ಇಂಟೆನ್ಸಪ್ಪ, ಇದು ಅವಂದು ವ್ಯಕ್ತಿತ್ವ ಇನ್ನೊಂದು ಏನ್ ಹೇಳ್ಬೇಕಂದ್ರ, ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಂದು ವ್ಯಕ್ತಿತ್ವ ಅಂತ ಇರ್ತಲ್ಕ, ಇವನು ಬಹಳ ದೇವಿ ಆರಾಧಕ. ಇವನು ಪ್ರತಿಯೊಂದು ಈ ಏನಿರ್ತಲ್ಲ ಒಂದು ಬಬಲಾದ ಅಂತ ಹೇಳಿ ಬರ್ತದ, ಅಲ್ಲಿ ಬಬಲಾದೊಳಗೆ ಮೊನ್ನೆ ಏನು ಒಂದೇನೋ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರ ಅದು. ಇದು ಯಾಗ ಏನತ್ತಾರಲ್ಲ ಅದು, ಅದ್ರಲ್ಲಿ ತಲ್ವಾರಲ್ಲೇ ಕುಂಬಳಕಾಯಿ ಕಡೆಯೋದು, ಪುನಸ್ಕಾರ ಮಾಡಿದ್ದು ಮೊನ್ನೆ ವಿಡಿಯೋ ನೋಡಿದೆ ಸರ್ ನಾನು. ಅದನ್ನ ಏನತ್ತಾರ ಅದು ಏನೋ ಶತ್ರು ಏನೋ ಹೇಳ್ತಾರ, ಯಾಗ ಮಾಡಿದ್ರು ಅಂತ ಹೇಳ್ತಾರ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೇ ತಲ್ವಾರ ಅಂದ್ರೆ ಒಂದೇ ಇದ್ರಲ್ಲೇ ಹೊಡಿಬೇಕು, ಅದು ಕುಂಬಳಕಾಯಿ ಹೊಡಿಬೇಕು ಅಥವಾ ಬಾಳಿ ದಿಂಡು ಹೊಡಿಬೇಕು ಅಂತ ಹೇಳಿ ಅದನ್ನ ಮಾಡಿ ಅದೊಂದು ಫಂಕ್ಷನ್ ಮಾಡೋದು, ದೊಡ್ಡ ಪ್ರಮಾಣದಾಗ ಮಾಡೋದು. ಅದು ಆದ ನಂತರ ನಿಮಗೆ ಇನ್ನೊಂದು ವಿಶೇಷ ಹೇಳ್ಬೇಕಪ್ಪ ಅಂದ್ರ, ಜನವರಿ ಒಳಗೆ ಇದೇ ಜನವರಿ 5ನೇ ತಾರೀಕು ಇರ್ಬೇಕು ಮೋಸ್ಟ್ಲಿ, ಅವ್ರ ಊರೊಳಗ ಒಂದು 3 ಎಕರೆ ಜಮೀನ ಹೊಳಿ ದಂಡಿಗೆ, ಭೀಮಾ ನದಿಯ ದಂಡಿಗೆ 3 ಎಕರೆ ಅದನ್ನ ದೇವಸ್ಥಾನ ಕಟ್ಲಿಕ್ಕೆ ಮೊನ್ನೆ ಓಪನಿಂಗ್ ಮಾಡ್ಯಾನ ನಾವು. ಹೌದು ಸರ್, ಹೌದು. ಇದೇ ಇತ್ತಿತ್ಲಾಗ ಅಂದ್ರೆ ಅಷ್ಟು ಭಯ ಭಕ್ತಿ ಆಗಿದ್ದವ. ಇತ್ತಿತ್ಲಾಗ ಏನಾಗ್ಬಿಟ್ಟಿದ್ನಪ್ಪ ಅಂದ್ರ ಫುಲ್ 100% ಈ ಅಧ್ಯಾತ್ಮದೊಳಗವ ಶಾಮೀಲ್ ಆಗಿದ್ದವ. ಸರ್, ಈಗ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರಕಾರ ನೋಡಿದ್ರೆ ನಾನು ಶಾಂತವಾಗಿದ್ದೀವಿ, ಇವೆಲ್ಲವೂ ಕೂಡ ನಾವು ಬಿಟ್ಬಿಟ್ಟಿದ್ದೀವಿ ಅನ್ನುವಂತ ಮಾತುಗಳನ್ನ ಕೂಡ ಆಡಿದ್ರು ಅವರು. ಸತ್ಯ ಇದು. ಪ್ರತಿಯೊಂದ ಈ ಹಂತಕರಲ್ಲಿ ಇದು ಇರ್ತದೆ. ಇದು ಎಲ್ಲಾದ್ರೊಳಗೆ ನಾವು ಆರಾಮ ಇರ್ತೀವಿ, ನಾವೆಲ್ಲ ಕಟ್ಕೊಂಡಿರ್ತೀವಿ, ಜೀವನ ಕಟ್ಕೊಂಡಿರ್ಬೇಕಂದ್ರ ಅವ್ರನ್ನ ಅಪೋಸಿಟ್ ಅವ್ರು ಯಾಕೆ ಬಿಡ್ತಾರ, ಅವರು ಇವ್ರೆಲ್ಲಾ ಮಾಡಿರ್ತಾರ ಖರೆ. ಅವ್ರನ್ನ ಅದನ್ನ ನಾವು ಸೇರಿಸ್ಬೇಕಂತ ಅವ್ರು ಇರ್ತಾರ. ಇವ್ರೆಲ್ಲಾ ಮಾಡಿ ನಾ ಆರಾಮಾಗಿರ್ಬೇಕು, ನಾವೊಂದ್ ಮಾಡ್ಬೇಕಂತ ಇವ್ರು ಪ್ರತಿಯೊಂದು ನಟುವರಿಸೋದು ಅದೇ ಇರ್ತದ ಅವರು. ಆದ್ರ ಬೆನ್ನ ಮಗ್ಗಲು ಹೋದ ಬಳಕ ಇವರಿಂದ ಅನ್ಯಾಯ ಆದವರು ಅಥವಾ ಇವರಿಂದ ಇದಾದವರು ಅವ್ರು ಅದು ಮಾಡ್ತಾರೆ. ಇವ್ರು ಯಾವ ಸಮಯದಾಗ ಸಿಗ್ತಾರ, ಇವ್ರನ್ನ ಯಾವಾಗ ನಾವು ಮಟಾಸ್ ಮಾಡ್ಬೇಕಂತೇಳಿ ಅವ್ರು ಕಾಯ್ಕೋತಿರ್ತಾರ. ಈ ನಡೆಯೋದು ನಮ್ಮ ಭೀಮಾ ತೀರದೊಳಗೆ ಇದೆ ಇದು. ಸರ್, ಈಗ ಈ ರೀತಿ ಬರ್ಬರ ಹತ್ಯೆಗಳನ್ನ ಮೊದಲು ಕೂಡ ಈ ರೀತಿ ನಡೀತಾ ಇತ್ತಾ ಅಂತಂದ್ರೆ, ಈಗ ಬಾಗಪ್ಪ ಅಜ್ಜನ್ ಅವರ ಹತ್ಯೆ ನೋಡಿದಾಗ ಈ ರೀತಿ ಹತ್ಯೆನೆ ಮಾಡ್ತಿದ್ರ ಅಥವಾ ಕ್ಯಾಶುವಲ್ ಯಾವ ರೀತಿ ಇರ್ತಿತ್ತು ಸರ್ ಅವಾಗ? ಇಲ್ಲ, ಈ ಏನ್ ಬಾಗಪ್ಪ ಅರ್ಜನ್ ಮೇಲೆ ಇಷ್ಟು ನಿಮ್ಗ ಈಗ ನೋಡ್ತಿರ್ಲ, ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಇವನೇ ಬಾಗಪ್ಪ ಮಾಡಿದ್ದದಾವ ಉದಾಹರಣೆಗಳು. ಬಾಗಪ್ಪನೇ ಮಾಡಿದ ಉದಾಹರಣೆಗಳದಾವ. ಅಲ್ಲಿ ಇಂಡಿ ತಾಲೂಕದಾಗ ಒಂದು ಕೇಸ್, ಬಾಗಪ್ಪನ ಯಾರು ನಮ್ಮ ಚಂದಪ್ಪ ಹರಿಜನ್ನ ಮಿಸ್ಸಸ್ ಬ್ರದರ್ ಟೀಚರ್ ಅವ್ರನ್ನ ಹಿಂಗ್ ಕೊಲೆ ಮಾಡಿದ್ರು. ಕೊಲೆ ಮಾಡಿ ಒಂದು ದೊಡ್ಡ ಒಂದು ಇದು ಸೃಷ್ಟಿ ಮಾಡಿದ್ರು. ಅದೊಂದು ಅಲ್ಲಿಂದ ಇದೇ ನಮ್ಮ ಈ ಬೊಮ್ಮನಹಳ್ಳಿ ಒಳಗ, ಬೊಮ್ಮನಹಳ್ಳಿ ಅಪ್ಪ ಅಂದ್ರೆ ಬೊಮ್ಮನಹಳ್ಳಿ ಮತ್ತು ಗುಂದಗಿ ಒಂದೇ ಪಂಚಾಯತ್, ನನ್ನ ಊರು ಮತ್ತು ಬೊಮ್ಮನಹಳ್ಳಿ ಚಂದಪ್ಪನ ಊರದು. ಆ ಬೊಮ್ಮನಹಳ್ಳಿ ಒಳಗ ನಾನು ಪಂಚಾಯತಿ ಮೆಂಬರ್ ಇದ್ದೆ ನಾನು ಅವಾಗ. ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಒಳಗ ಇದೇ ನಟೋರಿಯಸ್ ನಮ್ಮ ಚಂದಪ್ಪ ಹರ್ಜನ್ನ ಸಹೋದರ ಬಸವರಾಜೆ ಅವನ್ನ ಬರ್ಬರವಾಗಿ ಕೊಲೆ ಮಾಡಿ ರುಂಡ್ ಬೇರ್ಪಡೆ ಮಾಡಿದ್ರು. ಆ ಕೇಸ್ ಒಳಗೂ ಇವ ಬಾಗಪ್ಪ ಇದ್ದ. ಅಂದ್ರೆ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಇವ್ರದ್ದು ಕೈವಾಡ ಇತ್ತು ಸರ್ ಅದಲ್ಲಿ? ಇತ್ತು ಅಂದ್ರೆ ಪ್ರತಿಯೊಂದು ಇವನ್ 10 ಕೇಸ್ ಒಳಗ 6 ಮರ್ಡರ್ ಕೇಸ್ ಅದಾವ. 6 ಕೊಲೆ ಕೇಸ್ ಒಳಗ ಆರೋಪಿ. ಅಲ್ಲಿ ಬಿಜಾಪುರ ಒಳಗ ಒಬ್ಬ ಕಂಡಕ್ಟರ್ನ,
ಹ್ಮ್ ಇದೇ ರೀತಿ ಒಟ್ಟು ಏನಪ್ಪಾ ಅಂದ್ರೆ ಇಲ್ಲೊಂದು ಸಿಂಬಲ್ ಇಲ್ಲಿ ನಮ್ ಭೀಮಾತಿರೊಳಗೆ ಈ ಭಾಗದಾಗ ಒಂದೊಂದು ಗುಂಪಿಂದ ಏನಪ್ಪಾ ಅಂದ್ರ ಇವ್ ಮಲ್ಡ್ರಾಗ ಏನಪ್ಪಾ ಅಂದ್ರ ಜನ ಇವ್ರೇ ಮಾಡ್ಯಾರ ಅನ್ನಂಗ ಹ್ಮ್ ಅಂದ್ರೆ ಗುರುತು ರೌಂಡ್ ಹಿಡಿತಿದ್ರು ಕಟ್ ಸರ್, ಮಾಡೋದು. ಹಾ ಗುರುತು ಹಿಡಿತಿದ್ರು ಜನ ಇದೇ ಗುಂಪು ಹಾ ಮಾಡಿದೆ ಅಂತ. ಗೊತ್ತು ಹಿಡಿತಿದ್ರಿ. ಅಂದ್ರ ಗುಂಡ ಯೂಸ್ ಮಾಡಿದ್ರೆ ಇವ್ರು, ಹ್ಮ್ ಅಥವಾ ಹಿಂಗ ಒಂದ್ ಭಾಗಗಳು ಏನ್ ಪೀಸ್ ಮಾಡಿದ್ರಪ್ಪ ಅಂದ್ರೆ ಇವ್ರು. ಹ್ಮ್ 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 ಅಂದ್ರೆ ಹಿಂಗೊಂದು ಒಂದೊಂದು ಗುಂಪುಗಳದ್ದು ಇವ್ ಸಿಗ್ನೇಚರ್ ಇತ್ತು ಸರ್ ಇವ್ರದ್ದು ಮರ್ಡರ್ ಮಾಡೋದು. ಸಿಗ್ನೇಚರ್ 100% ಸಿಗ್ನೇಚರ್. ಹ್ಮ್ 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 ನಂತರ ಏನತ್ತ ನೀವು ಇದು ಆದ ಬಳಿಕ ಈ ಕೇಸಿಗೆ ಬಿಜಾಪುರ ಕೋರ್ಟ್ ಹೋಗ್ತಾನ. ಹೋದಾಗ ಅಲ್ಲಿ ಹಿರಿಯ ವಕೀಲರೊಬ್ರು ಬಿರಾದರ್ಸ್ ಇರ್ತಾರ. ಅವ್ರ ಕೈಯಾಗ ಒಬ್ರು ಜೂನಿಯರ್ ವಕೀಲರು ಇರ್ತಾರ, ಯಾರೋ ಒಬ್ರು ಲೇಡೀಸ್. ಅವ್ರು ಏನಂತಾರ ಅವ್ರಿಗೆ ಇವ್ರಿಗೆ ಕೇಸ್ನ್ಯಾಗ ಸಂಪರ್ಕ ಬೆಳೆದು ಹಾ. ಅವ್ರ ಜೊತೆ ಮದುವೆ ಮಾಡ್ತಾರ ಇವ್ರು. ಹಾ 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 ಮದುವೆ ಆದ ಬಳಿಕ ಭಾಗಪ್ಪ ಅವಾಗ ಅವ್ರು ಏನ್ ಸರ್. ಮಾಡ್ತಾರ, ಹೌದೌದು ಭಾಗಪ್ಪ ಹ್ಮ್ ಹ್ಮ್ ಲಾಯರ್ನ ಮದುವೆ ಆಗ್ತಾರ. ಲಾಯರ್ ಆದ್ಬೇಕು ನಂತರ ಕೆಲವು ಜನ್ಮ ಏನಂತಾರ ಅವಾಗ APP ಅಂತ ಹೇಳಿ ಸೆಲೆಕ್ಷನ್ ಆಗ್ತದ ಅವ್ರಿಗೆ. APP ಅಂತ ಹೇಳಿ ಹ್ಮ್ 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 ಇಲೆಕ್ಷನ್ ಆದಕ್ಕೆಲ್ಲ ಏನ್ ಮಾಡ್ತಾರ ಅವಾಗೆಲ್ಲ ಬೆಂಗಳೂರು ಮೀಟಿಂಗ್ ಅದು ಹೋದಾಗ APPಗಳು ಹೋದಾಗ ಜಡ್ಜಸ್ಗಳೆಲ್ಲ ಬಂದಿರ್ತಾರಲ್ಲ ಅಲ್ಲಿ. ಹೌದು ಸರ್. ಇವನು ಹಾ ಅವ್ರ ಹಿಂದ್ಗಡೆ ಹೋದಾಗ ಇವರೆಲ್ಲ ಅವಾಗ ಕೈಯಾಗ ಬಂಗಾರ ಇದನ್ನೆಲ್ಲ ನೋಡಿ ಮತ್ತ ಇವರು ಗನ್ಮ್ಯಾನ ಕಾರ ಇವರೆಲ್ಲ ವೈಶಿಷ್ಟ್ಯ ನೋಡಿ ಮತ್ತ ಅವರು ಇವರಲ್ಲ ಯಾರು APP ಅಂದಾಗ APP ನಮ್ಮ ಮನೆಯವ್ರ ಅಂತ ಹೇಳಿ ಅವರು ಗೊತ್ತಾ ಮಾಡ್ತಿರೋ ಅವ್ರಿಗೆ, ಯಾರಿಗೆ ಅವ್ರಿಗೆ ಪರಿಚಯ ಮಾಡಿಸ್ತಿದ್ರು ಅವ್ರಿಗೆ. ಪರಿಚಯ ಮಾಡಿದಾಗ ಅವರು ಕ್ಯೂರಿಯಾಸಿಟಿಯಿಂದ ಕೇಳ್ತಿರೋ ಅವ್ರು ಜಡ್ಜಸ್ಗಳು ಅವ್ರಿಗೆ ಇವ್ರಿಗೆ ಮತ್ತೆ ಏನ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಅವರು, ಏನ್ ಮಾಡ್ತಾರೆ ಇವ್ರು ಕೇಳಿದಾಗ ಅವ್ರು ಮತ್ತೆ ಆಟೋಮೆಟಿಕ್ ಏನ್ ಮಾಡ್ತಿರೋರು ಇವರು ಇಲ್ಲ ಗುತ್ತಿಗೆದಾರ ಅದಾರ ಆ ಭಾಗದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆದು ಕಾಮಗಾರಿಗಳು ಎಲ್ಲ ಕೆಲಸ ಮಾಡ್ತಾರ, ಕಾಂಟ್ರಾಕ್ಟರ್ ಅದಾರ ಅಂತ ಹೇಳಿ ಅವ್ರು ಅದೇ ರೀತಿ ಅವರು ಕ್ಯಾಜುವಲಿ ಅವ್ರು ಪರಿಚಯ ಮಾಡ್ತಿರೋ ಅವ್ರು. ಯಾವಾಗ ಅವ್ರಿಗೆಲ್ಲ ಗೊತ್ತೈತಪ್ಪ ಆ ಸಮುದಾಯಕ್ಕಪ್ಪ ಅಂದ್ರ ನೀ ನ್ಯಾಯಾಲಯದೊಳಗೆ ಪ್ರತಿಯೊಬ್ಬರಿಗೆ ಯಾವಾಗ ಗೊತ್ತಾಯ್ತಪ್ಪ ಅಂದ್ರೆ ಇವ್ನಿಗೆ ಏನ್ ಆ ಬಿಜಾಪುರ ಕೋರ್ಟ್ ಆವರಣದಲ್ಲಿ ಏನು ಇವ್ನ ಮ್ಯಾಗ ಫೈರಿಂಗ್ ಐತಲ್ಲ, ಫೈರಿಂಗ್ ಆದಾಗ ಅವಾಗ ಗೊತ್ತ ಎಲ್ಲರಿಗೆ ಅವ್ರ ಮನೆಯವರು ಮತ್ತು APP ಅವ್ರ ಮನೆಯವರು ಅನ್ನೋದು ಮತ್ತು ಈ ನಮ್ಮ ಭಾಗದವ್ರು ಇವ್ರು ಭೀಮಾತಿರದ ನಟೋರಿಸ್ ಅನ್ನೋದು ಅವಾಗೆಲ್ಲ ಪರಿಚಯ ಇತ್ತು ಮಂದಿಗೆ. ಅದಕ್ಕೂ ಮೊದಲ ಅವ್ರು ಯಾರಿಗೆ ಆ ಇದ್ರೊಳಗೆ ಗೊತ್ತಾಗಿದ್ದಿಲ್ಲ ಅಷ್ಟೇ. ಅವ್ರ ಮನೆಯವರು ಅವ್ರ ಕಾಂಟ್ರಾಕ್ಟರ್ ನಂಗೆ ಇದ್ರು ಅವರು. ಅವಾಗಂತ ಎಲ್ಲರೂ ಗೊತ್ತಾಗ್ಬಿಡ್ತು. ನಂತರ ಏನಾಯ್ತಲ್ಲ ವಿಧಿವಶ ಅವಾಗ ಏನಾಯ್ತು ಅವ್ರ ಮಿಸ್ಸಸ್ ಅವ್ರ APP ಆದ ಬಳಿಕ ಅದನ್ನ ಒಂದ್ ವರ್ಷ ಸ್ವಲ್ಪ ದಿನ ಆದ ಬಳಿಕ ಎಷ್ಟ ಪೋಸ್ಟ್ಗಳು ಸೆಲೆಕ್ಷನ್ ಆಗಿದ್ದು ನಂತರ ಇವೇನೋ ದುಡ್ಡು ಕೊಟ್ಟು ಮಾಡ್ಯಾರ ಅಂತ ಹೇಳಿ ಅವು ಏನೋ ಪೆಂಡಿಂಗ್ ಇಟ್ರು ಮತ್ತದು ಒಂದ್ ವರ್ಷ ಆದ ನಂತರ 12 ಮಂದಿಗೆ APPಗಳು ಇವ್ರು ಏನೋ ಒಂದ್ ಇದು ಅಂತ ಹೇಳಿ ಅದನ್ನ ಏನೋ ತನಿಖೆಗೆ ಅಂತ ಹೇಳಿ ಪೆಂಡಿಂಗ್ ಇಟ್ಟಿದ್ರು ಅದು ಮೋಸ್ಟ್ಲಿ ಅದು. ಆ ನಂತರ ಅದೇ ಮಧ್ಯದಲ್ಲಿ ಇವ್ರು ಏನದಲ್ಲ ಆಸ್ಪತ್ರೆಗೆ ಈ ಬಿಜಾಪುರ ಟು ಸೋಲಾಪುರ ನ್ಯಾಷನಲ್ ಹೈವೇ ಹೋಗೋ ಮುಂದ ಒಂದಲ್ಲಿ ಹೋರ್ತಿ ಹತ್ರ ಒಂದು ಕ್ರಾಸ್ ಬರ್ತದಲ್ಲಿ, ಆ ಕ್ರಾಸಿಗೆ ಹೋಗೋ ಮುಂದ ಇವ್ರ ಕಾರ ಮತ್ತ ಅವ್ರು ಹಿಂಗ ಆಕ್ಸಿಡೆಂಟ್ದೊಳಗ ಅಲ್ಲಿ ಅವ್ರ ಅಪಘಾತದಾಗ ಅವ್ರು ಯಾರು ಇವ್ರ ಮಿಸ್ಸಸ್ ಅವರು ಅಲ್ಲಿ ಎಕ್ಸ್ಪೈರ್ಡ್ ಆದ್ರ ಅವರು. ಅವಾಗ ಏನದಲ್ಲ ಭಾರತೀಯ ಆಸ್ಪತ್ರೆ ಒಳಗ ಆಕ್ಸಿಡೆಂಟ್ ಆದ ತಕ್ಷಣ ಏನದಲ್ಲ ಅವಾಗ ಭಾಗ ಎಲ್ಲಿದ್ನೋ ಗೊತ್ತಿದ್ದಿಲ್ಲ, ಇವ್ರೆಲ್ಲ ತಲೆಮರ್ಸಿಗಳು ಇರ್ತಿರಲ್ಲ. ಅವಾಗ ಆಸ್ಪತ್ರೆ ಒಳಗೆ ಬಂದಿದ್ದ ಅವ್ನು ಫಸ್ಟ್ ಅದು ಬಾಡಿ ತಂದ ಇಲ್ಲಿ ಹೊರ್ತಿ ಆಸ್ಪತ್ರೆ ತರ್ತಾರ ಸಮೀಪ ಅಲ್ಲ ಹೊರ್ತಿ ಆಸ್ಪತ್ರೆ ಒಳಗೆ ತಂದಾಗ ಅಲ್ಲಿ ಅವ ಇರ್ತಾನವ, ಯಾರು ಬಾಗಪ್ಪ ಹರಿಜನ್ ಇರ್ತಾನವ. ಗೋಳಾಟ ಇರ್ತಲ್ಲ ಅವ್ರ ಮನೆಯವ್ರ ಅಂದಾಗ ಅದನ್ನ ದುಃಖದಾಗ ಅವಾಗ ಕಂಡಿದ್ದ ಅವಾಗ ಫಸ್ಟ್. ಅದಾದ ನಂತರ ಇದಾದ ನಂತರ ಏನದಲ್ಲ ಈಗ ಇತ್ತಿತ್ತಲಾಗ ಏನದಲ್ಲ ಬಿಜಾಪುರ ಒಳಗೆ ಸೆಟ್ಲ್ ಆಗ್ಯಾರ ಇಂಥ ಏರಿಯಾದಾಗ ಅದಾರ ಅಂತ ಹೇಳಿ ಒಂದು ಕೆಲವೇ ದಿನದಾಗ ನಮಗೆ ಮಾಹಿತಿ ಇರ್ತದ. ಯಾಕಂದ್ರೆ ಇವರು ಒತ್ತಟೆ ಇರ್ತಿರ್ಲಿಲ್ಲ, ಒಂದೇ ಮನೆ ಇರ್ತಿರ್ಲಿಲ್ಲ ಒಂದೇದ್ದು. ಎರಡನೇದ್ದು ಹೆಚ್ಚಿಗೆ ಬಾಗಪ್ಪ ಆ ಮರುವೇಷ ಬಹಳ ಬದಲಿಸ್ತಿದ್ದ. ಹೆಚ್ಚಿಗೆ ಇದು ಬುರ್ಖಾ ಧರಿಸೋದು ಒಂದು ರೂಢಿ ಹಚ್ಚವನಿಗೆ ಹೆಚ್ಚಿಗೆ. ಅಂದ್ರೆ ನಮ್ಮ ಇದ್ರೊಳಗೆ ಕಂಡಿದ್ದು ಈ ಅಪರಾಧ ಲೋಕದೊಳಗೆ ಇವ್ರು ಸಂಚಲನ ಇವ್ರು ಎಲ್ಲೆಲ್ಲಿ ಇದು ಮಾಡ್ತಾರ ಅನ್ನೋದು ಹೆಚ್ಚಿಗೆ ಮಾರುವೇಷದೊಳಗೆ ಇವ್ರು ಜಾಸ್ತಿ ತಿರುಗಾಡೋರು. ಯಾಕಂದ್ರೆ ಭಯ ಅಲ್ಲ, ಈ ಕಡೆ ಪೊಲೀಸರಿಂದ ಭಯ, ಈ ಕಡೆ ವೈರಿಗಳಿಂದ ಭಯ. ಆ ಭಯದಿಂದ ಅವರು ಇಲ್ಲಿ ಬಿಜಾಪುರದೊಳಗೂ ಸುಮಾರು ಮನೆಗಳು ಚೇಂಜ್ ಮಾಡ್ಯಾರಂತೂ ನನಗೊಂದು ಇದು ಅದ ರೂಮರ್ ಅದ. ಯಾಕಂದ್ರೆ ಒಂದೇ ಮನೆಯೊಳಗಿಲ್ಲ ಅವರು. ಈಗ ಕೆಲವೊಂದ್ ದಿನ ಆದ ಬಳಿಕ ಅಲ್ಲಿ ಯಾರಿಗಾರು ಗೊತ್ತಾಯ್ತಪ್ಪ ಅಂದ್ರೆ ಮತ್ತೊಂದ್ ಮನೆ ಮಾಡೋದು. ಇದನ್ನೇ ಯಾಕೆ ಮಾಡ್ಯಾನಪ್ಪ ಅಲ್ಲಿ ಅಂತಂದ್ರ ಅಲ್ಲಿ ಇಲ್ಲಿ ಒಂದು ಸ್ಕೂಲ್ ಅದಲ್ಲ ಯಾವ್ದು ನಮ್ಮ ಈ ಬಸನಗೌಡ ಪಾಟೀಲ್ದ ಒಂದು ಯಾವ್ದೋ ಒಂದು ಸ್ಕೂಲ್, ಮತ್ತು ಅಲ್ಲಿ ಆಕಾಶವಾಣಿ, ಅಲ್ಲಿ ಬೈಪಾಸ್, ಅಲ್ಲಿ ಎಲ್ಲ ಅಂದ್ರ ರಿಂಗ್ ರೋಡ್, ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಇದ್ದಿದ್ದು ಏರಿಯಾ ಅದು. ಅಲ್ಲೇ ಸ್ಪಾಟ್, ಅಲ್ಲೇ ಬಿಜಾಪುರದೊಳಗೆ ಯಾಕೆ ಹಿಡಿದ ಮನಿ ಮಾಡ್ಯಾನಪ್ಪ ಅಂತಂದ್ರ ಅಲ್ಲೆಲ್ಲ ಬರಾಕ ಹೋಗಕ. ಯಾಕಂದ್ರೆ ಬ್ಯಾರೆ ಓಣ್ಯಾಗ ಅಂದ್ರ ರಾತ್ರಿ ತಿರ್ಗಾಡಾಗ ಇದು ಸಸ್ಪೆನ್ಸ್ ಅದು. ಯಾಕಂದ್ರೆ ಇದು ಹೈವೇಕ್ ಒಂದ್ ಸ್ವಲ್ಪ ನೇರೆಸ್ಟ್ ಇದು.
ಹೌದೌದು ಸರ್ ಹೌದು. ರೋಡ್ ರಿಂಗ್ ರೋಡ್ ಅಲ್ಲಿ ಯಾರು ಅಲ್ಲಿ ಏನೋ ಅನ್ಸಂಗಿಲ್ಲ ಹಂಗ ಯಾರು ಬಂದ್ರ ಹೋದ್ರ ಹಿಂಗ ಅಂತ ಹೇಳಿ ಅದನ್ನ ಅಲ್ಲಿ ಮಾಡಿ ಅದನ್ನ ಅಂದ್ರೆ ಎಂತ ಇದ್ರು ಅವನಿಗೂ ಈಗ ಅಲ್ಲಿ ಮಹಾರಾಷ್ಟ್ರದ ಒಳಗ ಅಲ್ಲಿ ಚಂದಪ್ಪನ ಮ್ಯಾಗ ಪೊಲೀಸರು ಎನ್ಕೌಂಟರ್ ಮಾಡಾಗ ಅದನ್ನ ಮನೆಗೆ ಬರ್ತಾ ಇರ್ತಿತ್ತಲ್ಲ ಇವ್ರದ್ದು ಅಲ್ಲೇ ಅದನ್ನ ಅಂತೇಳಿ ಎಲ್ಲರಿಗೂ ಗೊತ್ತಿತ್ತು ಅದು. ಯಾಕಂದ್ರ ಪ್ರತಿಯೊಬ್ಬರಿಗೆ ಬಿಜಾಪುರ ಒಳಗ ಎಲ್ಲಾ ಬಿಟ್ಟಿನಿ ಎಲ್ಲಾ ಮಾಡ್ಕೊಂಡೇಳಿ ಸಮಾಜದ್ದು ಈಗ ಅಧ್ಯಾತ್ಮದೇ ಜಾಸ್ತಿ ಇತ್ತು ಅವನಿಗೆ ಹೇಳಲ್ಲಿ ನಿಮ್ಗೆ. ಎಲ್ಲಾ ಬಿಟ್ಟು ಈಗ ಹೆಚ್ಚಿಗಪ್ಪ ಅಂದ್ರವ ಪೂರ್ತಿ ಅವನ ಮನೆಯಾಗೆ ದೇವಿ ಬರ್ತದ ಅನ್ನುವಂತ ಆ ಇಂಟೆನ್ಷನ್ ಮ್ಯಾಗ ಅವ ಇದ್ದವ. ಅಂದ್ರೆ ಅವ್ನು ನೋಡಿದ್ರ ಹಾವ ಭಾವಗಳು ನೋಡಿದ್ರ ಅವನಿಗೆ ಪೂಜೆ ಪುನಸ್ಕಾರ ನೋಡಿದ್ರ ಪ್ರತ್ಯಕ್ಷ ಅವನ ಮೈಯೊಳಗೆ ದೇವಿ ಬರ್ತಾನಂತ ಒಂದು ಇದು ಕಾಣಿಸ್ತಿತ್ತು ಅವನಿಗೆ. ಅದು ಅಷ್ಟು ಅವ ಮಗ್ನಾಗಿದ್ದ ಅದ್ರೊಳಗ. ಇದೇ ಕಾರಣಕ್ಕೆ ಅಲ್ಲಿ ಭೀಮಾ ನದಿ ದಂಡೆಗೆ 3 ಎಕರೆ ಜಾಗ ಒಳಗ ದೊಡ್ಡ ಪ್ರಮಾಣದ ಒಳಗೆ ಎಲ್ಲಾ ದೇವಸ್ಥಾನ ಅಥವಾ ಲಿಂಗಗಳು ಅಥವಾ ಏನೇನೋ ಮಾಡ್ಬೇಕಂತ ಹೇಳಿ ಮೊನ್ನೆ 5ನೇ ತಾರೀಕಿಗೆ ಅದನ್ನ ಉದ್ಘಾಟನೆ ಮಾಡಿರೋದು, ಭೂಮಿ ಪೂಜೆ ಮಾಡಿರೋದು. ನೋಡಿ ಸರ್, ಎಷ್ಟೇ ಭೀಮಾ ತೀರ ಹಂತಕರು ಎಷ್ಟೇ ಒಳ್ಳೆಯವರಾದ್ರೂ ಕೂಡ ಅವರ ಅಪೋಸಿಟ್ ಇದ್ದವರು ಬಿಡಕ್ಕಾಗಲ್ಲ ಸರ್ ಅವರು. ಅಲ್ಲ, ಅದು 100% ಅದಂತರ ಸಾಧ್ಯ ಇಲ್ಲ. ಒಂದನೇದ್ದು. ಎರಡನೇದ್ದು, ಎಷ್ಟೋ ವಿರೋಧಗಳು ಏನೇ ಮಾಡಿದ್ರು ಒಂದು ಹಣೆ ಬರಂತ ಇರ್ತದ. ಅದು ನೋಡಿರಲ್ಲ, ಗುಂಡ ಅಲ್ಲಿ ಬಿಜಾಪುರ ಕೋರ್ಟ್ ಒಳಗೆ ಹೊಡೆದಿದ್ದು ನೋಡ್ಬೇಕಾದ್ರೆ 100% ಇಲ್ಲೇ ಸಾಯ್ಬೇಕವ. ಹೌದು 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 ಸರ್. ಅಂತಾದು ವರ್ಷಾನುಗಟ್ಲೆ ಆಸ್ಪತ್ರೆ ಒಳಗೆ ಹೈದ್ರಾಬಾದ್ ಇಂದ ಅದನ್ನ ಸಾವು ಬದುಕಿನ ಮಧ್ಯೆ ಬಂದಾನಪ್ಪ ಅಂದ್ರೆ ಅದು ಒಂದು ದೊಡ್ಡ ಗಾಡ್ ಗಿಫ್ಟ್ ಅದು. ಹೌದು ಸರ್ ಹೌದು. ಯಾರೂ ನಂಬಿದ್ದಿಲ್ಲ, ಯಾರೂ ವಾಪಸ್ ಬರ್ತಂತ ಅಷ್ಟು ಕ್ರಿಕೆಟ್ ಇದು ಇದ್ದಾಗ ಬಂದವಾಗ. ಮತ್ತೆ ಈ ಟೈಮ್ದಾಗ ಇದು ಈಜಿ ಇವತ್ತ ಹಂಗ ಆಗ್ಯದಪ್ಪ ಅಂದ್ರ ನಂಬ್ಲಾರ್ದಂಗ ಅದು ಅಷ್ಟು ದೊಡ್ಡ ಇದು ಅದು. ಇಲ್ಲಿ ಬಿಜಾಪುರ ಒಳಗ ಆ ರೀತಿ ಮಾಡ್ಯಾರಪ್ಪ ಅಂದ್ರ. ಹೌದು ಸರ್ ಹೌದು. ಅದನ್ನ ನೋಡಿ ಅದನ್ನ ಅಷ್ಟು ಮರಿ ಮಗನೂ ಅಲ್ಲವ, ಆದ್ರ ಅಷ್ಟು ಏನತ್ತಾರಲ್ಲ ಅವನ್ ಬತ್ತಂದ್ರ ಯಾವುದೇ ಮೂಲಿಂದ ಅದನ್ನ ಸಾವ ಬತ್ತಂದ್ರ ಅದು ಯಾವುದೇ ಅದು ಮರಿ ಹಾಕ್ತದ ಅಲ್ಲಕ್ಕಿದೊಂದು ಇದು ಮೇನ್ ಇದು. ಹೌದು ಸರ್. ಉದಾಹರಣೆ ಸಮಯ ಬಂತು ಅಂತಂದ್ರೆ ಹಿಂಗ್ ಬೇಕಾದ್ರೂ ಆಗ್ಬೋದು ಅಂತ. ಯಾಕಂದ್ರೆ ಇವ್ರೆಲ್ಲಾ ನೋಡಿದವರು ಇಂತೆಲ್ಲಾ ಮಾಡಿದವರು ಹಿಂಗ ಆಗ್ತದ ಅನ್ನೋದು ಮತ್ತೆ ಇವ್ರು ಹಿಂಗ್ ಇದ್ದವರು ಎಷ್ಟು ಮೈ ಮರೆತದ ಅಂದ್ರೆ ನಾನು, ಯಾಕಂದ್ರೆ ಈ ಕ್ರೈಮ್ ಒಳಗೆ ನಾನು ಸುಮಾರು ವರ್ಷಗಳಿಂದ ನೋಡ್ದವ್ ಇದ್ದಿಲ್ಲ, ಇಷ್ಟು ಮೈ ಮರೇನೆ ಬಾರದವ್ರು 100% ಇದ್ದವ್ರು. ಹೌದು ಹೌದು. ಆದ್ರೆ ಇದನ್ನ ಏನ್ ತೋರಿಸ್ತಪ್ಪ ಅಂದ್ರ ಅವ್ರ ಇಷ್ಟೇ ಬರ್ದವ್ರ ಹಣಿ ಬರ. ಹೌದು ಸರ್ ಹೌದು. ಅಲ್ಲಿ ಯಾರಿಗೂ ತಪ್ಸಕ್ ಸಾಧ್ಯನೇ ಇಲ್ಲಾರ್ದಂಗ ಆಗ್ಯಾದ ಹೇಳಿ ಅಲ್ಲಿ ಬೇಕಾದಂಗ ಅವಕಾಶ ಇತ್ತು ಅವನಿಗೆ. ಅಲ್ಲಿ ಬಚಾವ್ ಆಗ್ಲಕ್ಕಾಯ್ತು ಅಥವಾ ಅಲ್ಲಿ ಮನಾರ ಅನುಕೂಲ ಇತ್ತು ಅವನಿಗೆ. ಈಗ ಇತ್ತಿತ್ತಲಾಗ ಅವನಿಗೆ ಇದನ್ನ ಏನ್ ಅನ್ಸ್ತಪ್ಪ ಅಂದ್ರೆ ಯಾರು ಏನೋ ಹೇಗ್ ಮಾಡ್ಲಾರ್ದಾಗ್ಯದಪ್ಪ ಅಂದ್ರೆ ಅವನ ಒಂದು ಆವಿಷ್ಯ ಏನದಲ್ಲ ಅದು ಅಷ್ಟೇ ಅಂತ ಹೇಳಿ ನಾವು ಭಾವಿಸಿದ್ದು ಅಷ್ಟೇ ಅದನ್ನ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.